ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿ ವಿಶ್ವಗುರು, ನೋಡಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಯೂಟ್ಯೂಬು, ಟ್ವಿಟ್ಟರು, ಇನ್ಸ್ಟಾಗ್ರಾಮು ಇವುಗಳನ್ನು ತೋರಿಸಿ ಅವರ ಅಂಧಭಕ್ತರು ಸಿಕ್ಕಾಪಟ್ಟೆ ಬಿಲ್ಡಪ್ಗಳನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ RSS BJPಯ ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ, ಅವರ ಬೂಟು ನೆಕ್ಕುವಂತಹ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಸಹ ದಿನ ಬೆಳಗಾದರೆ ಆ ರೆಕಾರ್ಡ್ ಬ್ರೇಕ್, ಈ ರೆಕಾರ್ಡ್, ಯಾವುದ್ಯಾವುದೋ ಇಂಪಾರ್ಟೆಂಟ್ ವಿಚಾರಗಳಲ್ಲಿ ಮೋದಿ ಮೌನ ವಹಿಸಿರೋದ್ರ ಬಗ್ಗೆ ಯಾರೂ ಡಿಸ್ಕಸ್ ಮಾಡಲ್ಲ. ದಿನ ಬೆಳಗಾದರೆ ಮೋದಿದು ಯೂಟ್ಯೂಬಲ್ಲಿ ಅಷ್ಟು ಮಿಲಿಯನ್ನು, ಟ್ವಿಟ್ಟರಲ್ಲಿ ಇಷ್ಟು ಮಿಲಿಯನ್ ಫಾಲೋವರ್ಸು, ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಮಿಲಿಯನ್. ಇದೇ ಕತೆ. ಆದರೆ ಇದರ ನಡುವೆ ನರೇಂದ್ರ ಮೋದಿದು ಫಾಲೋವರ್ಸು ಅರ್ಧಕ್ಕರ್ಧ ಫೇಕ್ ಅನ್ನುವಂಥ ಆರೋಪಗಳು ಆಗಾಗ ಕೇಳಿ ಬರ್ತಾನೇ ಇರ್ತವೆ. ಅದರ ಜೊತೆಗೆ ಯೂಟ್ಯೂಬಲ್ಲಿ ನರೇಂದ್ರ ಮೋದಿ ಚಾನಲಲ್ಲಿ ವಿಡಿಯೋ ಹಾಕಿದ್ರೆ ಅದಕ್ಕೆ ಬರುವಂತಹ ಕೆಟ್ಟ ಕೊಳಕ ಕಮೆಂಟ್ಗಳಿಂದ ಬಚಾವಾಗೋದಕ್ಕೆ ಕಮೆಂಟ್ಗಳನ್ನು ಆಫ್ ಮಾಡ್ಕೊಂಡಿದ್ದಾರೆ. ವ್ಯೂಸು ಅಷ್ಟಕ್ಕಷ್ಟೇನೆ. ಸೊ ಇದೆಲ್ಲದರ ನಡುವೆ ಈಗ ಹೊಸದಾಗಿ ಏನು ಬಂದಿರೋದು ಅಂದರೆ, ನರೇಂದ್ರ ಮೋದಿಯ ಫಾಲೋವರ್ಸನ್ನು ಧ್ರುವರಾಟಿ, ಇನ್ಫ್ಲುಯೆನ್ಸರ್ ಧ್ರುವರಾಟಿ, ಯೂಟ್ಯೂಬರ್ ಧ್ರುವರಾಟಿ ಬ್ರೇಕ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ. ಸೊ ಯಾವುದರಲ್ಲಿ ಹೇಗೆ ಮತ್ತು ಈ ಇಡೀ ಸಿಸ್ಟಮ್ಮು ಹೇಗಿದೆ, ನರೇಂದ್ರ ಮೋದಿ ಎಕೋಸಿಸ್ಟಮ್, ಯಾಮಾರಿಸುವ ಎಕೋಸಿಸ್ಟಮ್, ಸುಳ್ಳುಗಳ ಎಕೋಸಿಸ್ಟಮ್ ಹೇಗಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಧ್ರುವರಾಟಿ ಸಾಧಿಸಿರುವಂತಹ ಸಾಧನೆ ಬಗ್ಗೆ ಮಾತಾಡೋಣ. ಏನಂದರೆ, ಯೂಟ್ಯೂಬಲ್ಲಿ ಧ್ರುವರಾಟಿಯ ಫಾಲೋವರ್ಸ್ ಸಂಖ್ಯೆ ಅಥವಾ ಸಬ್ಸ್ಕ್ರೈಬರ್ಸ್ ಸಂಖ್ಯೆ 31.4 ಮಿಲಿಯನ್ ಆಗಿದೆ. 31.4 ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಧ್ರುವರಾಟಿ ಹೊಂದಿದ್ದಾರೆ. ಅದಕ್ಕೆ ಹೋಲಿಸಿದರೆ ನರೇಂದ್ರ ಮೋದಿ ಚಾನಲ್ಗೆ, ಅವರ ವೈಯಕ್ತಿಕ ಚಾನಲ್ಗೆ ಇರುವಂತಹ ಫಾಲೋವರ್ ಸಂಖ್ಯೆ 30 ಮಿಲಿಯನ್ ಮಾತ್ರ. ಅಂದರೆ ಧ್ರುವರಾಟಿದು 1.4 ಮಿಲಿಯನ್ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಿದ್ದಾರೆ. ಆ ಮೂಲಕ ನರೇಂದ್ರ ಮೋದಿಯನ್ನು ಬೀಟ್ ಮಾಡಿಬಿಟ್ರು ಧ್ರುವರಾಟಿ. ಇನ್ನು ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಲೆಕ್ಕಕ್ಕೆ ಬರೋದಾದರೆ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರ್ನಲ್ಲಿ 106 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದೀನಿ ಅಂತ ನರೇಂದ್ರ ಮೋದಿಯವರು ತೋರಿಸ್ಕೊಳ್ಳೋದು. ಅವ್ರ ಅಕೌಂಟಲ್ಲಿ ಅಷ್ಟು ತೋರಿಸ್ತಾ ಇದೆ. ಇನ್ನು ಇನ್ಸ್ಟಾಗ್ರಾಮಲ್ಲಿ 100 ಮಿಲಿಯನ್ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ. ಟ್ವಿಟ್ಟರಲ್ಲಿ 106, ಇನ್ಸ್ಟಾಗ್ರಾಮಲ್ಲಿ 100 ಮಿಲಿಯನ್. ಬಟ್ ಇಂಡಿಪೆಂಡೆಂಟ್ ಸಂಸ್ಥೆಗಳು ಹೇಳುವಂಥದ್ದು, ಅದರಲ್ಲಿ 40% ಫೇಕ್ ಐಡಿಗಳಿರೋದು, ಫೇಕ್ ಫಾಲೋವರ್ಸ್ ಇರೋದು. ಎಲ್ಲ ಫೇಕು. ನರೇಂದ್ರ ಮೋದಿ ಮಾತಾಡೋದೇ ಫೇಕು ಅನ್ನೋದು ಆರೋಪ ಆದರೆ, ನರೇಂದ್ರ ಮೋದಿ ಫಾಲೋವರ್ಸು ಫೇಕು ಅನ್ನೋದು ಆರೋಪ ಇನ್ನೊಂದು ಕಡೆ. ಆದರೂ ಸಹ ಇಷ್ಟು ಸರಿ 40% ಇದಾದರೂ ಸಹ, ಫೇಕ್ ಆದರೂ ಸಹ 60 ಮಿಲಿಯನ್ 70 ಮಿಲಿಯನ್ ಇದೆಯಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ಎಕೋಸಿಸ್ಟಮ್, ಅವ್ರ ಸಿಸ್ಟಮ್ ಒಂದನ್ನು ಮಾಡಿಟ್ಕೊಂಡಿದ್ದಾರಲ್ಲ. ದಿನ ಬೆಳಗಾದರೆ ನರೇಂದ್ರ ಮೋದಿಗೆ ಬಿಲ್ಡಪ್ ಕೊಡೋದಕ್ಕೆ ಎಂಜಲು ಮಾಧ್ಯಮಗಳು, ಬೂಟ್ ನೆಕ್ಕೋ ಮಾಧ್ಯಮಗಳು, ಅದರ ಜೊತೆಗೆ ಸೆಲೆಬ್ರಿಟಿಗಳಿಂದ ಹಿಡಿದು ಪ್ರತಿಯೊಬ್ಬರು ಸಹ ನರೇಂದ್ರ ಮೋದಿಗೆ ಹೆದರಿ, ನರೇಂದ್ರ ಮೋದಿಯ IT ರೈಡ್ಗಳಿಗೆ ಹೆದರಿ, ನರೇಂದ್ರ ಮೋದಿಯ ED ರೈಡ್ಗಳಿಗೆ ಹೆದರಿ, ನರೇಂದ್ರ ಮೋದಿಯ ತನಿಖಾ ಸಂಸ್ಥೆಗಳಿಗೆ ಹೆದರಿ, ಬಕೆಟ್ ಹಿಡಿಯೋದಕ್ಕೆ ಅಂತಲೇ ದಿನ ಬೆಳಗಾದರೆ ಪ್ರಚಾರ ಕೊಡ್ತಾರಲ್ಲ, ಬಿಟ್ಟಿ ಪ್ರಚಾರ ನರೇಂದ್ರ ಮೋದಿಗೆ. ಅಷ್ಟು ಕೊಟ್ಟು ಇಷ್ಟೇನಾ? ಈ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಎಂತೆಂಥ ಘಟನೆಗಳು, ಮಣಿಪುರದಲ್ಲಿ ಎಷ್ಟು ಹಿಂಸಾಚಾರ, ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮೆರವಣಿಗೆ ಮಾಡ್ತಾರೆ, ರೇಪ್ ಮಾಡಿ. ಅದರ ಬಗ್ಗೆಯೂ ಸಹ ನರೇಂದ್ರ ಮೋದಿ ತುಟಿ ಬಿಚ್ಚಲ್ಲ, ಅದರ ಬಗ್ಗೆ ಒಂದು ಸುದ್ದಿ ಮಾಡಲ್ಲ, ಒಂದು ಪ್ರಶ್ನೆ ಮಾಡಲ್ಲ ಮಾಧ್ಯಮಗಳು. ಆದರೆ ದಿಢೀರಂತ ಬಂದುಬಿಡ್ತವೆ, ನರೇಂದ್ರ ಮೋದಿ ನಮೋ, ಇಷ್ಟು ಮಿಲಿಯನ್ ಫಾಲೋವರ್ಸ್, ಅಷ್ಟು ಮಿಲಿಯನ್ ಫಾಲೋವರ್ಸ್, ಆ ರೆಕಾರ್ಡ್, ಈ ರೆಕಾರ್ಡ್. ಇದನ್ನೇ ಹೇಳೋದಕ್ಕೆ ಅಂತಲೇ ಒಂದು ಎಕೋಸಿಸ್ಟಮ್ ಇದೆಯಲ್ಲ, ಆ ಎಕೋಸಿಸ್ಟಮ್ ಇದ್ದೂ ಸಹ ಇಷ್ಟೇ ಫಾಲೋವರ್ಸ್. ಕೊನೆಗೆ ಧ್ರುವರಾಟಿ ಅಂತಹ ಯೂಟ್ಯೂಬರ್ ಕೈಯಿಂದ ಸೋಲು. ಯಾವುದರಲ್ಲಿ? ಯೂಟ್ಯೂಬ್ನ ಸಬ್ಸ್ಕ್ರೈಬರ್ಸ್ ಪಟ್ಟಿಯಲ್ಲಿ. ಇನ್ನು ಯೂಟ್ಯೂಬ್ ವಿಚಾರಕ್ಕೆ ಬರೋದಾದರೆ, ಧ್ರುವರಾಟಿಯ ಯೂಟ್ಯೂಬ್ನಲ್ಲಿ ನಿಮಗೆ ಕಮೆಂಟ್ ಸೆಕ್ಷನ್ ಬ್ಲಾಕ್ ಆಗಿಲ್ಲ. ಯಾರು ಬೇಕಾದರೂ ಏನು ಬೇಕಾದ್ರೂ ಕಮೆಂಟ್ ಹಾಕ್ಬೋದು. ಲೈಕು ಡಿಸ್ಲೈಕು ಒತ್ತಿದ್ರೆ ನಂಬರ್ಗಳು ತೋರಿಸ್ತಾವಲ್ಲಿ. ನರೇಂದ್ರ ಮೋದಿ ಅಕೌಂಟಿಗೆ ಹೋಗಿ ಸೆಕ್ಷನ್ಗಳೆಲ್ಲ ಬ್ಲಾಕ್ ಆಗಿರ್ತವೆ. ನೀವು ಕಮೆಂಟ್ ಮಾಡೋಕ್ಕಾಗಲ್ಲ, ಕಮೆಂಟ್ ಸೆಕ್ಷನ್ ಬ್ಲಾಕ್. ಯಾಕೆ ಅಂದರೆ ನರೇಂದ್ರ ಮೋದಿನೇ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಾರೆ, ಸುಳ್ಳುಗಾರ, ಆ ರೀತಿ ಈ ರೀತಿ ಅಂತ. ಅಷ್ಟು ಜನ ಫಾಲೋವರ್ಸ್ ಇದ್ದಾಗ ಬೈಯುವವರ ಸಂಖ್ಯೆ ಕಡಿಮೆ ಇರಬೇಕಾ ಹೆಚ್ಚಿರಬೇಕಾ?
ಫೇಕ್ ಫಾಲೋವರ್ಸ್ ಇದ್ದಾಗ ಬೈಯೋರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಮತ್ತು ಆ ವಿಡಿಯೋಗಳು ನೋಡುವಂತಹ ಡ್ಯೂರೇಷನ್ ಇದೆಯಲ್ಲ, ಅದಕ್ಕೆ ಬರುವಂಥ ಲೈಕ್ಸ್ ಇದೆಯಲ್ಲ, ನಂಬರ್ ಆಫ್ ವ್ಯೂಸ್ ಇದೆಯಲ್ಲ, ಎಷ್ಟು ಜನ ನೋಡ್ತಿದ್ದಾರೆ ನರೇಂದ್ರ ಮೋದಿ ಚಾನಲ್ನ, ಅದು ಸಹ ತುಂಬ 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 ಕಡಿಮೆ. ಅದೇ ಲೆಕ್ಕದಲ್ಲಿ ಧ್ರುವರಾಟಿದು ನೋಡಿದ್ರೆ ಮಿನಿಮಮ್ 10 ಮಿಲಿಯನ್ ವ್ಯೂಸ್ ಆಗಿರುತ್ತೆ ಒಂದೊಂದು ವಿಡಿಯೋ. 10 ಮಿಲಿಯನ್, 15 ಮಿಲಿಯನ್, 30 ಮಿಲಿಯನ್, 40 ಮಿಲಿಯನ್, 1-2 ತಾಸಿನಲ್ಲೇ 1 ಮಿಲಿಯನ್ ಕ್ರಾಸ್ ಆಗಿರುತ್ತೆ. ನರೇಂದ್ರ ಮೋದಿ ಚಾನಲ್ ನೋಡಿ 10,000, 20,000, 30,000, ಅದರಲ್ಲಿ ಡಿಸ್ಲೈಕ್ಗಳು ಜಾಸ್ತಿ ಇರ್ತವೆ ಅಂದ್ಬಿಟ್ಟು ಅದಕ್ಕೊಂದಷ್ಟು ಬ್ಲಾಕು, ಕಮೆಂಟ್ಗಳು ಕೆಡದಾಗಿರ್ತವೆ, ನೆಗೆಟಿವ್ ಆಗಿರ್ತವೆ ಅಂತ ಅದಕ್ಕೊಂದಷ್ಟು ಬ್ಲಾಕು ಎಲ್ಲ ಮಾಡ್ತಾರೆ. ಅಷ್ಟು ಮಾಡಿ ಇಷ್ಟೆಲ್ಲ ಎಕೋಸಿಸ್ಟಮ್ ಇಟ್ಕೊಂಡು, ಇಷ್ಟು ಗುಲಾಮರನ್ನು ಪಡ್ಕೊಂಡು, ಇಷ್ಟು ಗುಲಾಮಗಿರಿಯಲ್ಲಿ ಮುಳುಗಿರುವಂತಹ ದೊಡ್ಡ ದೊಡ್ಡ ಗುಂಪುಗಳನ್ನು ಇಟ್ಕೊಂಡು, ಮಾಧ್ಯಮನ ಇಟ್ಕೊಂಡು ಈ ಬಾಳು. ಕೊನೆಗೆ ಧ್ರುವರಾಟಿ ಒಬ್ಬ ಯೂಟ್ಯೂಬರ್ ನರೇಂದ್ರ ಮೋದಿಗಿಂತ ಹೆಚ್ಚು ಸಬ್ಸ್ಕ್ರೈಬರನ್ನು ಪಡೆಯೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು, ಧ್ರುವರಾಟಿಗೆ ಅಭಿನಂದನೆಗಳು. ಸೊ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ನರೇಂದ್ರ ಮೋದಿಯ ಫಾಲೋವರ್ಸು ಎಷ್ಟು ಫೇಕು, ಎಷ್ಟು ರಿಯಲು ಅಂತ. ಅಷ್ಟೇ, ಇದೇ ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿಯ ಆ್ಯಕ್ಚುಯಲ್ ಫಿಗರ್ಸ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.